ರಾಷ್ಟ್ರ ರಾಜಧಾನಿಯಲ್ಲಿ ನೆಲೆಯನ್ನೇ ಕಳೆದುಕೊಳ್ತಾ ಇದೆ ಕಾಂಗ್ರೆಸ್. ಇಲ್ಲಿವರೆಗೂ ಕೂಡ ಶೂನ್ಯ ಸಾಧನೆ ಕಾಂಗ್ರೆಸ್ನದ್ದು. ದೆಹಲಿಯಲ್ಲಿ ಆಪ್ನ ಘಟಾನುಘಟಿಗಳಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಶೂನ್ಯ, ಮತ್ತೊಂದ್ ಕಡೆ ಬಿಜೆಪಿ ಅಧಿಕಾರ ಚುಕ್ಕಾಣಿ ಹಿಡಿಯುವತ್ತ ಹೋಗ್ತಾ ಇದೆ. ಶಕರ್ ಬಸ್ತಿ ಕ್ಷೇತ್ರದ ಆಪ್ ಅಭ್ಯರ್ಥಿಗೆ ಸೋಲಿನ ಭೀತಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮಾಜಿ ಸಿಎಂ ಕೇಜ್ರಿವಾಲ್ಗೂ ಶುರುವಾಗಿದೆ ಸೋಲಿನ ಟೆನ್ಷನ್. ನಿರಂತರವಾಗಿ ಹಿನ್ನಡೆಯನ್ನೇ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ ಕೇಜ್ರಿವಾಲ್. ಎಷ್ಟೇ ಸುತ್ತುಗಳನ್ನ ಎಣಿಕೆ ಮಾಡಿದ್ರು ಕೂಡ ಅಲ್ಲಿ ಕೇಜ್ರಿವಾಲ್ 1170 ಮತಗಳ ಹಿನ್ನಡೆ ಕಂಡು ಬರ್ತಾ ಇದೆ. ಹಾಗಾಗಿ ದೆಹಲಿಯಲ್ಲಿ ಏನಾಗಬಹುದು? ಮನೀಶ್ ಸಿಸೋಡಿಯಾ 240 ಮತಗಳ ಹಿನ್ನಡೆಯಲ್ಲಿದ್ದಾರೆ. ಹಾಲಿ ಸಿಎಂ ಅತೀಶ್ಗೆ 3231 ಮತಗಳಿಂದ ಹಿನ್ನಡೆ ಕಂಡು ಬರ್ತಾ ಇದೆ. ಸೋಮನಾಥ್ ಭಾರತಿಗೆ 5656 ಮತಗಳ ಹಿನ್ನಡೆ. ಆಪ್ ಅಭ್ಯರ್ಥಿಗಳು ಎಷ್ಟು ಮತಗಳ ಹಿನ್ನಡೆಯಲ್ಲಿದ್ದಾರೆ ಅಂತ. ದೆಹಲಿಯಲ್ಲಿ ಆಪ್ನ ಘಟಾನುಘಟಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಸ್ವತಃ ಮುಖ್ಯಮಂತ್ರಿ ಅತೀಶ್ ಅವರಿಗೂ ಕೂಡ ಹಿನ್ನಡೆ, ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೂ ಕೂಡ ಹಿನ್ನಡೆ. ಇನ್ನು ಶಕೂರ್ ಬಸ್ತಿ ಕ್ಷೇತ್ರದ ಆಪ್ ಅಭ್ಯರ್ಥಿಗೆ ಸೋಲಿನ ಭೀತಿಯೇ ಹೆಚ್ಚಾಗ್ತಾ ಇದೆ. ನೋಡಿ, ಈಗಾಗಲೇ 9 ಸುತ್ತು ಎಣಿಕೆ ಆಗಿರೋದು. ಇವತ್ತು ದೆಹಲಿಯ ಫಲಿತಾಂಶ ಬರುತ್ತೆ ಅಂದಾಕ್ಷಣ ಇಡೀ ದೇಶದ ಚಿತ್ತ ಈ ಕಡೆ ನೆಟ್ಟಿದೆ. ಕಾರಣ ಇಲ್ಲಿವರೆಗೂ ಕೂಡ ಏನು ಎಎಪಿ ಪಕ್ಷ ಆಳ್ವಿಕೆ ಮಾಡ್ಕೊಂಡು ಬಂದಿದೆ, ಆ ಒಂದು ಆಪ್ ಪಕ್ಷದ ಆಳ್ವಿಕೆ ಕೊನೆಗೊಳ್ಳುತ್ತಾ ಬಿಜೆಪಿ ಏನಾದರೂ ಅಧಿಕಾರವನ್ನು ಸಾಧಿಸುತ್ತಾ ಅನ್ನುವಂಥ ಒಂದಷ್ಟು ಆಶಾಭಾವನೆ ಬಿಜೆಪಿಯಲ್ಲಿ ಮೂಡ್ತಾ ಇದೆ. ಬಿಜೆಪಿಯ ನಾಯಕರಾಗಿರ್ಬೋದು, ಮುಖಂಡರು ಅದನ್ನೇ ಹೇಳ್ತಾ ಇದ್ರು. ಇಲ್ಲಿವರೆಗೂ ಕೂಡ ಆಪ್ ಅಧಿಕಾರದಲ್ಲಿತ್ತು, ಇನ್ನು ಕೊನೆಗೊಳ್ಳುತ್ತೆ, ನಾವು ಅಧಿಕಾರವನ್ನ ಹಿಡಿತೀವಿ ಅಂತ. ಒಂದಷ್ಟು ಚಾಲೆಂಜಸ್ ಇದ್ವು ಇಲ್ಲಿ. ಪ್ರಧಾನಿ ಮೋದಿ ಅವರು 3ನೇ ಬಾರಿ ಅಧಿಕಾರ ಹಿಡಿದಿದ್ದಾರೆ. ಹಾಗಿದ್ರು ಕೂಡ ದೆಹಲಿ ಗದ್ದುಗೆ ನಮಗೆ ಸಿಗ್ತಾ ಇಲ್ವಲ್ಲ ಅಂತ ಬಿಜೆಪಿ ನಾಯಕರು ಹಪಹಪಿಸ್ತಾ ಇದ್ರು. ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂಥ ಕಾರಣಕ್ಕೆ ಸಣ್ಣ ಪುಟ್ಟ ಚುನಾವಣೆಗಳು ಬಂದರೂ ಕೂಡ ಬಿಜೆಪಿ ಯಾವ ರೀತಿ ಕ್ಯಾಂಪೇನ್ ಮಾಡುತ್ತೆ, ಹೇಗೆ ಪ್ರಚಾರ ಮಾಡ್ತಾರೆ, ಅಬ್ಬರದ ಪ್ರಚಾರವನ್ನ ಹೇಗೆ ಮಾಧ್ಯಮಗಳನ್ನ ಬಳಸ್ಕೊಳ್ತಾರೆ, ಅದೆಲ್ಲವನ್ನ ಕೂಡ ನೀವು ನೋಡಿದ್ದೀರಾ. ಅದರಲ್ಲೂ ಕೂಡ ರಾಷ್ಟ್ರದ ರಾಜಧಾನಿ ಆಗಿರುವಂಥ ದೆಹಲಿ ಚುನಾವಣೆ ಅಂತ ಬಂದಾಗ ಅದು ಯಾವ ಮಟ್ಟಕ್ಕೆ ಕ್ಯಾಂಪೇನ್ ಮಾಡಿರಬೇಡ, ಯಾವ ಮಟ್ಟಕ್ಕೆ ಜನರಿಗೆ ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟಿರಬೇಡ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ನೀವು ದಿವಾಳಿ ಮಾಡ್ತೀರಿ ಸರ್ಕಾರನ ಅಂತ ಕರ್ನಾಟಕದ ಸರ್ಕಾರಕ್ಕೆ ಹೇಳ್ತಾ ಇದ್ರು. ಬಟ್ ಅವರು ಕೂಡ ಚುನಾವಣೆ ಪ್ರಚಾರ ಅಂತ ಬಂದಾಗ ನಾವು ಆ ಗ್ಯಾರಂಟಿ ಕೊಡ್ತೀವಿ, ಇದನ್ನು ಕೊಡ್ತೀವಿ ಅಂತ ಹೇಳ್ತಾನೆ ಬಂದರು. ಈಗ ಇನ್ನು ಬಜೆಟ್ ಮಂಡನೆಯ ಸಂದರ್ಭದಲ್ಲೂ ಕೂಡ ಒಂದಷ್ಟು ಭರವಸೆ ಸಿಕ್ಕಿವೆ. ಹೀಗಾಗಿ ಜನರು ಏನಿದ್ದಾರೆ, ಮತದಾರರು ಬಿಜೆಪಿ ಕಡೆ ಒಲವನ್ನ ತೋರಿಸಿದ್ರ ಅಂತ. ಮೊನ್ನೆ ಕೂಡ ಯಾವ್ಯಾವ ಹೈಡ್ರಾಮಗಳು ನಡೆದ್ವು ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಆಪ್, ಬಿಜೆಪಿ ಇವರೆಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನ ಮಾಡ್ಕೊಳ್ತಾ ಇದ್ರು.